ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲೇ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಪದಿಂದ ಇವತ್ತಿನ ಮಂಡೇ ನೈಟ್ ರಾಗೆ ಬರ್ತಾರೆ ಅಂಡ್ ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಹೆಲ್ ಇನ್ ಎ ಸೆಲ್ ಮ್ಯಾಚ್ ನನ್ನ ಕರಿಯರ್ ನ ಸಿಕ್ಕಾಪಟ್ಟೆ ಬ್ರೂಟಲ್ ಮ್ಯಾಚ್ ಆಗಿತ್ತು ಅಂಡ್ ಅದರಲ್ಲಿ ನನ್ನ ತಲೆಗೆ 16 ಹೊಲಿಗೆಗಳು ಕೂಡ ಬಿತ್ತು ಅಂಡ್ ನನ್ನ ಬೆನ್ನಿಗೂ ಕೂಡ ಸಿಕ್ಕಾಪಟ್ಟೆ ಏಟಾಗಿತ್ತು. ಅದಾದ್ಮೇಲೆ ನಾನು ನನ್ನ ಕಂಟ್ರಿ, ನನ್ನ ಮನೆ ಸ್ಕಾಟ್ಲ್ಯಾಂಡ್ಗೆ ಹೋದೆ. ನಿಜವಾಗ್ಲೂ ನಾನು ಸ್ಕಾಟ್ಲ್ಯಾಂಡ್ಗೆ ರೆಸ್ಟ್ ಮಾಡೋದಕ್ಕೆ ಹೋಗ್ಲಿಲ್ಲ, ಬದಲಿಗೆ ನನ್ನ ಫ್ಯಾಮಿಲಿ ಮೆಂಬರ್ ಒಬ್ರು ತೀರೋಗಿದ್ರು. ಅದಕ್ಕೋಸ್ಕರ ನಾನು ಸ್ಕಾಟ್ಲ್ಯಾಂಡ್ಗೆ ಹೋದೆ. ನಿಜವಾಗ್ಲೂ ಆ 2 ತಿಂಗಳು ನನ್ನ ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಬಟ್ ಆ ಒಂದು ಟೈಮ್ ಅಲ್ಲಿ ಯಾರು ಕೂಡ ನನಗೆ ಕಾಲ್ ಮಾಡಲಿಲ್ಲ ಎಕ್ಸೆಪ್ಟ್ ನನ್ನ ಬ್ರದರ್ ಮಾತ್ರ ನನಗೆ ಫೋನ್ ಮಾಡಿದ್ದು. ಇನ್ನ ಡಬ್ಲ್ಯೂ ಅಲ್ಲಿ ಯಾರು ಕೂಡ ಮೆಂಟಲಿ ಫಿಸಿಕಲಿ ನಾನು ಹೇಗಿದ್ದೀನಿ ಅಂತ ನನ್ನನ್ನ ನೋಡೋದಕ್ಕೂ ಕೂಡ ಬರಲಿಲ್ಲ. ನಿಜವಾಗ್ಲೂ ಅದು ನನಗೆ ಚೂರು ಕೂಡ ಇಷ್ಟ ಆಗಲಿಲ್ಲ. ಅಂಡ್ ಜಿಮ್ಮಿ ಊಸೋ ಆಗಿರ್ಬೋದು, ಜೇ ಊಸೋ ಆಗಿರ್ಬೋದು, ಸ್ಯಾಮಿ ಝೈನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಮಾತಾಡ್ತಾರೆ ಅಷ್ಟೇ, ಏನು ಕೂಡ ಮಾಡಿ ತೋರಿಸೋದಿಲ್ಲ. ಅಂಡ್ ಈಗ ನಾನು ಒಂದು ವಿಚಾರ ಕ್ಲಿಯರ್ ಮಾಡ್ತೀನಿ. ನನಗೆ ಈ ಒಂದು ಡಬ್ಲ್ಯೂ ಕಂಪನಿಯಲ್ಲಿ CM ಪಂಕ್ ಹಾಗೆ ರೋಮನ್ ರೈನ್ಸ್ ಇವರಿಬ್ಬರನ್ನ ಕಂಡ್ರೆ ಚೂರು ಕೂಡ ಇಷ್ಟ ಇಲ್ಲ. ಅಂಡ್ ಈಗ ಇವರಿಬ್ಬರನ್ನ ಯಾರ್ಯಾರು ಇಷ್ಟ ಪಡ್ತೀರಾ ಅವರೆಲ್ಲರೂ ಕೂಡ ಮಲ್ಕೊಳ್ಳೋವಾಗ ಒಂದು ಕಣ್ಣನ್ನ ಓಪನ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಅವರನ್ನು ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಇಲ್ಲಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಒಂದ್ ರೀತಿ ಕನ್ವಿನ್ಸ್ ಮಾಡೋದಕ್ಕೆ ಬರ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ, ಡ್ರೂ ನನ್ಗೂ ಕೂಡ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ನಿನ್ನ ಫ್ಯಾಮಿಲಿ ಮೆಂಬರ್ ಯಾರೋ ತೀರೋಗಿದ್ರು ಅಂತ. ನಾನು ಕೂಡ ಹೆಲ್ ಇನ್ ಎ ಸೆಲ್ ಅಲ್ಲಿ ನೀನು ಅಷ್ಟು ಬ್ರೂಟಲ್ ಮ್ಯಾಚ್ ನ ಕೊಟ್ಟಲ್ಲ, ಅದಕ್ಕೋಸ್ಕರ ನೀನು ರೆಸ್ಟ್ ಮಾಡೋದಕ್ಕೆ ಮನೆಗೆ ಹೋಗಿದ್ದೆ ಅನ್ಕೊಂಡೆ. ಬಟ್ ಈಗ ನನಗೆ ಎಲ್ಲವೂ ಕೂಡ ಗೊತ್ತಾಯ್ತು. ಅಂಡ್ ನೀನು ಎಲ್ಲರನ್ನೂ ಕೂಡ ಪಾಯಿಂಟ್ ಮಾಡ್ತಾ ಇದೆಯಲ್ಲ, ಯಾರು ಕೂಡ ನನ್ನನ್ನ ವಿಚಾರಿಸ್ಕೊಳ್ಳಿಲ್ಲ, ಯಾರು ಕೂಡ ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ, ಯಾರು ಕೂಡ ನನಗೆ ಫೋನ್ ಮಾಡಲಿಲ್ಲ ಅಂತ. ನಿಜವಾಗ್ಲೂ ನೀನು ಒಬ್ನೇ ಇಲ್ಲಿ ಸ್ಟ್ರಗಲ್ ಮಾಡ್ತಾ ಇಲ್ಲ, ಇಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನಾನು ಈ ಒಂದು ಇಂಡಸ್ಟ್ರಿಯಲ್ಲಿ 20 ವರ್ಷದಿಂದ ಇದ್ದೀನಿ ಅಂಡ್ ನಮಗೆ ಈ ಒಂದು ಸ್ಟ್ರಗಲ್ ಇದ್ದಿದ್ದೆ. ನಾನು ಕೂಡ ನನ್ನ ಫ್ಯಾಮಿಲಿನ ಬಿಟ್ಟು ಬರಬೇಕಾಗುತ್ತೆ, ನಾನು ಕೂಡ ಅವರ ಬರ್ತ್ಡೇ ಪಾರ್ಟಿಗಳನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ, ಮದುವೆಗಳಾಗಿರ್ಬೋದು, ಈ ರೀತಿ ಶ್ರಾದ್ದಗಳಾಗಿರ್ಬೋದು, ಎಲ್ಲದನ್ನು ಕೂಡ ನಾನು ಬಿಟ್ಟು ಬರಬೇಕಾಗುತ್ತೆ. ಯಾಕಂದ್ರೆ ನಾವು ಡಬ್ಲ್ಯೂ ಸೂಪರ್ ಸ್ಟಾರ್ಸ್ಗಳು ಅಂಡ್ ಅದಕ್ಕೆ ನಮಗೆ ಹೆಮ್ಮೆ ಇರಬೇಕು. ಬರೀ ನಾನು ಹಾಗೆ ನೀನು ಮಾತ್ರ ಇಲ್ಲಿ ಕಷ್ಟಪಡ್ತಾ ಇಲ್ಲ, ಇಲ್ಲಿರ್ತಕ್ಕಂತಹ ಪ್ರತಿ ಒಬ್ಬ ವ್ಯಕ್ತಿನೂ ಕೂಡ ಕಷ್ಟಪಡ್ತಾ ಇದ್ದಾನೆ. ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಮೆಂಟಲ್ ಆಗಿರ್ಬೋದು, ಎಕನಾಮಿಕಲ್ ಆಗಿರ್ಬೋದು, ಎಲ್ಲರೂ ಕೂಡ ತನ್ನದೇ ಆದ ಕಷ್ಟನ ಪಡ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ನಾವು ಕೋಪ ಮಾಡಿಕೊಂಡು ಬೇರೆಯವ್ರಿಗೆ ಬೆರಳು ತೋರಿಸ್ಕೊಂಡು ಓಡಾಡೋದು ಸರಿ ಇರೋದಿಲ್ಲ. ಅಂಡ್ ಜೇ ಊಸೋ ಏನ್ ಮಾಡ್ತಾನೆ ಅದು ನಿನಗೆ ಬೇಕಾಗಿಲ್ಲ, ಜಿಮ್ಮಿ ಊಸೋ ಏನ್ ಮಾಡ್ತಾನೆ ಅದು ನಿನಗೆ ಬೇಕಾಗಿಲ್ಲ, ಬ್ಲಡ್ ಲೈನ್ ಏನ್ ಮಾಡುತ್ತೆ ಅದು ನಿನಗೆ ಬೇಕಾಗಿಲ್ಲ. ನಿನಗೇನಾದ್ರೂ ಬ್ಲಡ್ ಲೈನ್ ವಿರುದ್ಧ ಸೇಡಿದ್ರೆ ನಿನಗೆ ನನ್ನ ಮೇಲೆ ಸೇಡಿದ್ದಂಗೆ ಲೆಕ್ಕ. ಅಂಡ್ ನೀನು ಬ್ಲಡ್ ಲೈನ್ ಹಿಂದೆ ಹೋದ್ರೆ ನಾನು 100% ನಿನ್ನಿಂದೆ ಬಂದೇ ಬರ್ತೀನಿ. ಯಾಕೆ ನಾವಿವತ್ತು ಮಂಡೇ ನೈಟ್ ರಾಲಿ ಒಂದು ಮ್ಯಾಚ್ ನ ಆಡಬಾರ್ದು ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಚಾಲೆಂಜ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, ಸ್ಯಾಮಿ ನಿಜ ಹೇಳ್ಬೇಕು ಅಂದ್ರೆ ನೀನಿಲ್ಲಿ 100% ಸರಿಯಾಗಿ ಮಾತಾಡಿದ್ಯಾ, ಬಟ್ ಅದನ್ನ ನಾವು ಹೀಗೂ ಕೂಡ ತಿಳ್ಕೊಬೋದಲ್ವಾ. ಇಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಕಷ್ಟಪಡ್ತಾ ಇದ್ದಾರೆ, ಇವನ್ ನೀನು ಕೂಡ ಕಷ್ಟಪಡ್ತಿದ್ಯಾ, ಅದು ನನಗೂ ಕೂಡ ಗೊತ್ತು. ಬಟ್ ಸಂಜೆ ಆದ ಕೂಡಲೇ ಎಲ್ಲರೂ ಕೂಡ ಅವರವರ ಮನೆಗೆ ಹೋಗ್ತಾರೆ. ಬಟ್ ನಾನು ಆ ರೀತಿ ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನನ್ನ ಮನೆ ಇಲ್ಲಿಂದ ತುಂಬಾನೇ ದೂರ ಇದೆ. ಸಂಜೆ ಆದ್ಮೇಲೆ ಎಷ್ಟೇ ಕಷ್ಟ ಇದ್ರೂ ಕೂಡ ಅವರು ತನ್ನ ಫ್ಯಾಮಿಲಿ ಜೊತೆ ಇರ್ತಾರೆ, ಬಟ್ ನಾನು ನನ್ನ ಫ್ಯಾಮಿಲಿ ಜೊತೆ ಇರೋದಕ್ಕೆ ಆಗೋದಿಲ್ಲ. ಅಂಡ್ ನನ್ನ ಫ್ಯಾಮಿಲಿ ಜೊತೆ ಇದ್ದಾಗ ನೀವೆಲ್ಲರೂ ಕೂಡ ಬಂದ್ಬಿಟ್ಟು ನನ್ನ ಸ್ಪಾಟ್ ನ ಕಿತ್ಕೊಂಡಿದ್ದೀರಾ. ಸೊ ಸ್ಯಾಮಿ ಝೈನ್, ನೀನು 1-on-1 ಮ್ಯಾಚ್ ಬಗ್ಗೆ ಮಾತಾಡ್ದೆ ಅಲ್ವಾ, ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ ನೀನ್ ಯಾಕೆ ಆ ಒಂದು ಮ್ಯಾಚ್ ನ ಕೇಳ್ತಾ ಇದೀಯಾ ಅಂತ. ಯಾಕಂದ್ರೆ ನೀನು ಹಾಗೆ ನನ್ನ ನಡುವೆ ಎಷ್ಟೇ ಮ್ಯಾಚ್ ಆಗಿದ್ರು ಕೂಡ ಎಲ್ಲಾ ಮ್ಯಾಚ್ ಅಲ್ಲೂ ನಾನೇ ಗೆದ್ದೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ. ಈ ಒಂದು ವಿಚಾರಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಹೌದು, ವಿನ್ನಿಂಗ್ ಆರ್ ಲೂಸಿಂಗ್ ರೆಕಾರ್ಡ್ ಗಳ ಬಗ್ಗೆ ಮಾತಾಡೋದಾದ್ರೆ ನೀನು ಗೆದ್ದಿದ್ಯಾ, ಬಟ್ ನಾನು ನಿನಗೆ ಇವಾಗ ಪಂಚ್ ಮಾಡಬಲ್ಲೆ ಅಂತ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ಪಂಚ್ ನ ಮಾಡ್ಬಿಡ್ತಾರೆ. ಅಂಡ್ ಇವರ ನಡುವೆ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನೇನು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಮ್ಮ ಫಿನಿಶರ್ ಕ್ಲೇಮೋರ್ ಕಿಕ್ ನ ಹೊಡೆಯೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಊಸೋ ಅವರು ಇವತ್ತು ಹೊಸ ಲುಕ್ ಅಲ್ಲಿ ಬಂದಿದ್ರು ಅಂತಾನೆ ಹೇಳ್ಬಹುದು. ಹಣೆಗೆ ಪಟ್ಟಿನ ಹಾಕೊಂಡು ಬಂದಿದ್ರು, ಅದು ನನಗೆ ಹಳೆ ದಿನಗಳನ್ನ ನೆನ್ಪು ಮಾಡ್ತು. ನಮ್ಮ ಕನ್ನಡ ಹೀರೋಸ್ಗಳು ಹಾಕೋತಿದ್ರಲ್ಲ ಆ ದಿನಗಳನ್ನ ನೆನ್ಪು ಮಾಡ್ತು. ನಮ್ಮ ಜೇ ಊಸೋ ಅವರು ಬರ್ತಾರೆ, ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ.
ಅಂಡ್ ಸ್ಯಾಮಿ ಝೈನ್ ಹಾಗೆ ನಮ್ಮ ಜೇ ಊಸೋ ಅವರು ಸೇರ್ಕೊಂಡು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ರಿಂಗ್ ಇಂದ ಹೊಡೆದು ಹೊರಗಡೆ ಆಗ್ತಾರೆ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರಾ ಓಪನಿಂಗ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಸ್ಯಾಮಿ ಝೈನ್ ಅವರ ಈ ಒಂದು ಪ್ರೋಮೋ ಇದೆಯಲ್ಲ ಅದಂತೂ ಪರ್ಸನಲ್ ಫೇವರೇಟ್ ಆಗೋಯ್ತು ಇವತ್ತು. ಇದಾದ್ಮೇಲೆ ನಮಗೆ ಆಲ್ಬಾ ಫೈರ್, ನಟಾಲಿಯಾ ಹಾಗೆ ಯುಸ್ಕೈ ಅವರ ನಡುವೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಟೂರ್ನಮೆಂಟ್ ನ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಯುಸ್ಕೈ ಅವರು ಗೆದ್ದಿದ್ದಾರೆ ಅಂಡ್ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಡ್ಜ್ಮೆಂಟ್ ಡೇ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಸೆಗ್ಮೆಂಟ್ ನ ನೋಡಿದ್ಮೇಲೆ ಪ್ರಾಬಬ್ಲಿ ಇಲ್ಲಿ ನಮ್ಮ ಫಿನ್ ಬ್ಯಾಲರ್ ಹಾಗೆ ಲಿವ್ ಮಾರ್ಗನ್ ಅವ್ರಿಗೂ ಕೂಡ ಆಗ್ತಾ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಇವರು ಯಾವ ರೀತಿ ಕಿತ್ತಾಡ್ತಾ ಇದ್ರು ಗೊತ್ತಾ, ನಾವು ಮನೇಲಿ ಕಿತ್ತಾಡ್ತಿರ್ತೀವಲ್ಲ, ಮಗ ಅವನಿಗೆ ಹೇಳು ನನಗೆ ಆ ರೀತಿ ಇಷ್ಟ ಇಲ್ಲ, ಮಗ ಇವನಿಗೆ ಹೇಳು ಅಂತ ಡೈರೆಕ್ಟ್ ಆಗಿ ಮಾತಾಡದೆ ಇನ್ನೊಬ್ಬ ವ್ಯಕ್ತಿಗೆ ಹೇಳಿ ಮಾತಾಡ್ತಾ ಇರ್ತೀವಲ್ಲ, ಆ ರೀತಿ ಇವರಿಬ್ರು ಕೂಡ ಮಾತಾಡ್ತಾ ಇದ್ರು ಅಂತಾನೆ ಹೇಳ್ಬಹುದು. ಸೊ ಫಿನ್ ಬ್ಯಾಲರ್ ಅವರು ಜಡ್ಜ್ಮೆಂಟ್ ಡೇ ಇಂದ ಹೊರಗಡೆ ಹೋಗ್ತಾರೆ ಅಂತ ಏನು ಅಪ್ಡೇಟ್ ಗಳು ಬರ್ತಾ ಇತ್ತು, ಈ ಒಂದು ಸೆಗ್ಮೆಂಟ್ ನ ನೋಡ್ತಾ ಇದ್ರೆ ಆ ಎಲ್ಲಾ ಅಪ್ಡೇಟ್ ಗಳು ಕೂಡ ಆದಷ್ಟು ಬೇಗ ನಿಜ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇದಾದ್ಮೇಲೆ ನಮಗೆ ಚಾಟ್ ಗೇಬಲ್ ಹಾಗೆ ಅಕಿರಾ ಟೊಜಾವಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಚಾಟ್ ಗೇಬಲ್ ಅವರು ಆಂಕಲ್ ಲಾಕ್ ನ ಯೂಸ್ ಮಾಡಿ ಅಕಿರಾ ಟೊಜಾವಾ ಅವರನ್ನ ಟ್ಯಾಪ್ ಔಟ್ ಮುಖಾಂತರ ಸೋಲಿಸಿದ್ದಾರೆ. ಇದಾದ್ಮೇಲೆ ನಮಗೆ ಡೇಮಿಯನ್ ಪ್ರೀಸ್ಟ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇದು ಒಂದು ರೀತಿ ನಾರ್ಮಲ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ನಮ್ಮ ಫಿನ್ ಬ್ಯಾಲರ್ ಅವರು ಬಂದು ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಎಂಡ್ ಆಗುತ್ತೆ. ಇದಾದ್ಮೇಲೆ ಎಲ್ಲಾ ಜಡ್ಜ್ಮೆಂಟ್ ಡೇ ಮೆಂಬರ್ಸ್ ಗಳು ಕೂಡ ಬಂದು ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಇಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರನ್ನ ಕಾಪಾಡೋದಕ್ಕೆ ವಾರ್ ರೈಡರ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ವಾರ್ ರೈಡರ್ಸ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರು ಸೇರ್ಕೊಂಡು ಜಡ್ಜ್ಮೆಂಟ್ ಡೇ ನ ಹೊಡೆದು ಅಲ್ಲಿಂದ ಹೊರ ಹಾಕ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರಾಲಿನ್ಸ್ ಅವರ ಬಳಿ ಒಂದು ಪ್ರಶ್ನೆನ ಕೇಳಲಾಗುತ್ತೆ, ನೀವ್ ಯಾಕೆ ಸಿಎಂ ಪಂಕ್ ಅವ್ರನ್ನ ಅಷ್ಟೊಂದು ದ್ವೇಷ ಮಾಡ್ತೀರಾ ಅಂತ. ಅದಕ್ಕೆ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಾರೆ, ಈ ಒಂದು ವಿಚಾರನ ನನಗೆ ಹೇಳಿ ಸಾಕಾಗಿದೆ, ಆದ್ರೂ ಕೂಡ ಮತ್ತೊಮ್ಮೆ ಹೇಳ್ತೀನಿ, ಸಿಎಂ ಪಂಕ್ ಹೇಗೆ ಅಂದ್ರೆ ಈ ಒಂದು ಬಿಸ್ನೆಸ್ ಗೆ ಸಿಎಂ ಪಂಕ್ ಅವರ ಅಗತ್ಯಕತೆ ಇದೆ ಅನ್ನೋ ರೇಂಜ್ ಗೆ ಅವನು ಥಿಂಕ್ ಮಾಡ್ತಾನೆ. ಬಟ್ ಅದು ನಿಜವಾಗ್ಲೂ ಕೂಡ ಸುಳ್ಳು. ಅಂಡ್ ಅವನ್ನ ಕಂಡ್ರೆ ನನಗೆ ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ದ್ವೇಷ ಇದೆ. ಅಂಡ್ ಸರ್ವೈವರ್ ಸೀರೀಸ್ ಅಲ್ಲಿ ರೋಮನ್ ರೈನ್ಸ್ ಅವರ ಜೊತೆ ಅವನು ನಿಂತ್ಕೊಂಡಿದ್ದು ನನಗೆ ಇನ್ನೂ ಕೂಡ ಕಷ್ಟ ಆಯ್ತು. ರೋಮನ್ ರೈನ್ಸ್ ವಿ1 ಸೈನ್ ನ ಮಾಡಿದ್ರೆ ಇವನು ಗೋ ಟು ಸ್ಲೀಪ್ ಸೈನ್ ನ ಮಾಡ್ತಾ ಇದ್ದ. ಅದನ್ನ ನಾನು ಟಿವಿಲಿ ನೋಡಿ ರಿಮೋಟ್ ತಗೊಂಡು ಟಿವಿನ ಹೊಡೆದಾಕೋಷ್ಟು ಕೋಪ ನನಗೆ ಬರ್ತಾ ಇತ್ತು. ಅಂಡ್ ಫೈನಲಿ ಆ ಎಲ್ಲಾ ಕೋಪಕ್ಕೂ ಕೂಡ ನಾನು ಸೇಡನ್ನ ತೀರಿಸ್ಕೊತೀನಿ. ಜನವರಿ 6ನೇ ತಾರೀಕು ನಾನು ಸಿಎಂ ಪಂಕ್ ಅವರಿಗೆ ನನ್ನ ಇನ್ನ ಒಂದು ಮುಖನ ತೋರಿಸ್ತೀನಿ. ಸೊ ನಾನು ಆ ಒಂದು ಫೈಟಿಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಾರೆ. ಅಂಡ್ ಸಿಎಂ ಪಂಕ್ ಅನ್ನೋ ಒಂದು ಕ್ಯಾನ್ಸರ್ನ ನಾನು ನನ್ನ ತಲೆಯಿಂದ ಕಿತ್ತಾಕ್ತೀನಿ ಆವತ್ತಿನ ದಿನ ಅಂತಾನು ಕೂಡ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಹೇಳಿದ್ದಾರೆ. ನೋಡೋಣ ಗೈಸ್ ಇವರ ಮ್ಯಾಚ್ ಜನವರಿ 6ನೇ ತಾರೀಕು ಯಾವ ಲೆವೆಲ್ಗೆ ಇರುತ್ತೆ ಅಂತ. ಇದಾದ್ಮೇಲೆ ನಮಗೆ ಮಿಸ್ ಹಾಗೆ ಡೆಕ್ಸ್ಟರ್ ಲೂಮಿಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಒಂದು ನಾರ್ಮಲ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಕೂಡ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಅಂಡ್ ಅದಾದ್ಮೇಲೆ ನಮ್ಮ ಕೇರಿಯನ್ ಕ್ರಾಸ್ ಅವರ ಟೀಮು ಡೆಕ್ಸ್ಟರ್ ಲೂಮಿಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಸಡನ್ ಆಗಿ ನಮಗೆ ವೈಟ್ 6 ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವರ ನಡುವೆ ರಿಂಗ್ ಅಲ್ಲಿ ಒಂದು ಬ್ರಾಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಗೈಸ್ ವೈಟ್ 6 ನ ಬರ್ತಾ ಡಬ್ಲ್ಯೂ ಅವರು ಯಾಕೋ ವೇಸ್ಟ್ ಮಾಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ. ಇದಾದ್ಮೇಲೆ ಕ್ರೌಡ್ ಕಡೆಯಿಂದ ನಮಗೆ ಕಾಫಿ ಕಿಂಗ್ಸ್ಟನ್ ಹಾಗೆ ಝೇವಿಯರ್ ವುಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಲಿಟರಲಿ ಅವರು ಬೂ ಮಾಡೋದಕ್ಕೆ ಕಾಫಿ ಕಿಂಗ್ಸ್ಟನ್ ಹಾಗೆ ಝೇವಿಯರ್ ವುಡ್ಸ್ ಅವರು ಏನು ಮಾತಾಡ್ತಾ ಇದ್ದಾರೆ ಅಂತಾನೆ ಕೇಳಿಸ್ತಾ ಇರೋದಿಲ್ಲ. ನಮ್ಮ ಝೇವಿಯರ್ ವುಡ್ಸ್ ಅವರು ವೇಡ್ ಬ್ಯಾರೆಟ್ ಅವರಿಗೆ ಹೇಳ್ತಾ ಇರ್ತಾರೆ, ನಿನ್ನ ಹಾಗೆ ಬಿಗ್ಗಿಯ ನಡುವೆ ಒಂದು ಸಿಮಿಲಾರಿಟಿ ಇದೆ. ಆ ಒಂದು ಸಿಮಿಲಾರಿಟಿ ಏನಪ್ಪಾ ಅಂದ್ರೆ ನೀವಿಬ್ರು ಕೂಡ ಯಾವತ್ತೂ ಕೂಡ ಇಂಜುರಿಯಿಂದ ರಿಕವರಿ ಆಗಿ ಈ ಒಂದು ರಿಂಗಿಗೆ ಮತ್ತೊಮ್ಮೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಹೇಳ್ತಾರೆ, ಇದು ನನ್ನ ಹೋಮ್ ಗ್ರೌಂಡು ಅಂಡ್ ಇಲ್ಲೂ ಕೂಡ ನನಗೆ ಬೂ ಸಿಗ್ತಾ ಇದೆ. ಅಂಡ್ ಅದನ್ನ ನೋಡಿ ನನ್ನ ತಾಯಿ ಚೂರು ಕೂಡ ಖುಷಿಯಾಗಿಲ್ಲ ಅಂತ ಅವರ ತಾಯಿ ಬಗ್ಗೆನೂ ಕೂಡ ಮಾತಾಡ್ಬಿಡ್ತಾರೆ. ಅಂಡ್ ಅವರ ತಾಯಿಗೆ ಹೇಳ್ತಾ ಇರ್ತಾರೆ, ಅಮ್ಮ ನೀನು ಬೇಜಾರು ಮಾಡ್ಕೋಬೇಡ, ಇವರೆಲ್ಲರೂ ಕೂಡ ಹೀಗೆ ಈ ಜನಗಳು ನಾವ್ ಏನು ಮಾತಾಡಿದೀವಿ ಅಂತ ನಮ್ಮ ಮೇಲೆ ಹೀಗೆ ಬೂ ಮಾಡ್ತಾ ಇದಾರೋ ಏನೋ, ಬಾ ನನ್ನನ್ನ ಹಗ್ ಮಾಡ್ಕೋಬಾ ಅಂತ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ತನ್ನ ತಾಯಿ ಬಳಿ ಹೋಗ್ತಾರೆ. ಬಟ್ ಅವರ ತಾಯಿ ಇಲ್ಲ ನಾನು ನಿನ್ನ ಹಗ್ ಮಾಡೋದಿಲ್ಲ ಅಂತ ಆ ಒಂದು ಎರಾನೆನ ಅಲ್ಲಿಂದಾನೇ ಲೀವ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸೊ ಕಾಫಿ ಕಿಂಗ್ಸ್ಟನ್ ಹಾಗೆ ಝೇವಿಯರ್ ವುಡ್ಸ್ ಅವ್ರನ್ನ ಇಡೀ ಕ್ರೌಡ್ ಬೂ ಮಾಡ್ತಾ ಇದ್ದಾರೆ. ಅಂಡ್ ಅದೇ ಒಂದು ಸ್ಟೋರಿನ ಡಬ್ಲ್ಯೂ ಅವರು ಕೂಡ ತೋರಿಸ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ರಾನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಡ್ರೂ ಮ್ಯಾಕೆಂಟೈರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಸ್ಯಾಮಿ ಝೈನ್ ಅವರ ಕಡೆಯಿಂದ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ ಫಿನಿಶರ್ ಕ್ಲೇಮೋರ್ ಕಿಕ್ ನ ಕನೆಕ್ಟ್ ಮಾಡಿ ಸ್ಯಾಮಿ ಝೈನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ತನ್ನ ವಿನ್ನಿಂಗ್ ಸ್ಟ್ರೀಕ್ ನ ಸ್ಯಾಮಿ ಝೈನ್ ಅವರ ವಿರುದ್ಧ ಮತ್ತೊಮ್ಮೆ ಹಂಗೆ ಉಳಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಗೆದ್ದಾದ್ಮೇಲೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್
ಅವರು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಜೇ ಊಸ್ ಅವರು ಬರ್ತಾರೆ. ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರಿಗೆ ಒಂದು ಸ್ಪಿಯರ್ ಕೂಡ ಕನೆಕ್ಟ್ ಮಾಡಿ ಫ್ಲಾಶ್ ನ ಕನೆಕ್ಟ್ ಮಾಡೋದಕ್ಕೆ ಟಾಪ್ ರೋಪ್ ಮೇಲೆ ಹತ್ತುತ್ತಾರೆ. ಬಟ್ ಸಡನ್ ಆಗಿ ಅಲ್ಲಿಗೆ ನಮ್ಮ ಬ್ಲಡ್ ಲೈನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟಾಮಾ ಟೊಂಗಾ ಅವರು ಜೇ ಊಸೋ ಅವ್ರನ್ನ ಕೆಳಗಡೆ ತೊಳೆಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಸೋಲೋ ಸಿಕೋವಾ, ಜಾಕೋ ಫಾಟು ಹಾಗೆ ಟಾಮಾ ಟೊಂಗಾ ಅವರು ಸೇರ್ಕೊಂಡು ಸ್ಯಾಮಿ ಝೈನ್ ಹಾಗೆ ನಮ್ಮ ಜೇ ಊಸೋ ಅವರ ಮೇಲೆ ಬ್ರೂಟಲಿ ಅಟ್ಯಾಕ್ ಮಾಡ್ತಾರೆ. ಒಂದ್ ಟೈಮಲ್ಲಿ ಇವರಿಬ್ರು ಕೂಡ ಕಮ್ ಬ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಕಮ್ ಬ್ಯಾಕ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಅಲ್ಲಿ ನಮ್ಮ ಜಾಕೋ ಫಾಟು ಅವರು ಕೂಡ ಇರ್ತಾರೆ. ಅಂಡ್ ಫೈನಲಿ ಸುಮೋವನ್ ಸ್ಪೈಕ್ ನ ಕೂಡ ಕನೆಕ್ಟ್ ಮಾಡ್ತಾರೆ, ಮೂನ್ ಸಾಲ್ಟ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ನ್ಯೂ ಬ್ಲಡ್ ಲೈನ್ ಸ್ಟ್ಯಾಂಡ್ ಟಾಲ್ ಆಗಿರುತ್ತೆ ಇವತ್ತಿನ ಮಂಡೇ ನೈಟ್ ರೋ ಅಲ್ಲಿ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರೋ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರಾಲ್ ಇವತ್ತಿನ ಮಂಡೇ ನೈಟ್ ರೋ ನೋಡೋದಾದ್ರೆ ಡೀಸೆಂಟ್ ಮಂಡೇ ನೈಟ್ ರೋ ಅಂತಾನೆ ಹೇಳ್ಬಹುದು. ಎಲ್ಲವೂ ಕೂಡ ಮೊದಲೇ ಸ್ಪಾಯ್ಲ್ ಆಗಿದ್ರಿಂದ ಮಜಾ ಹಾಳಾಯ್ತು. ಅದನ್ನ ಬಿಟ್ರೆ ಲೈವ್ ಆಗಿ ಏನಾದ್ರೂ ಇವತ್ತಿನ ಮಂಡೇ ನೈಟ್ ರೋ ಇದೇ ರೀತಿ ನಡೆದಿದ್ದಿದ್ರೆ ಇನ್ನೂ ಕೂಡ ಕಿಕ್ ಕೊಟ್ಟಿರೋದು. ನಿಮ್ಗೆ ಏನು ಅನಿಸ್ತು ಇವತ್ತಿನ ಮಂಡೇ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.